ಮೀನ ರಾಶಿ. ಈಗ ಅಕ್ಟೋಬರ್ ತಿಂಗಳ ಮೀನ ರಾಶಿಯ ಮಾಸಿಕ ರಾಶಿ ಭವಿಷ್ಯದ ಬಗ್ಗೆ ನೋಡೋಣ. ನಿಮಗೊಂದು ಶುಭ ಸುದ್ದಿ ಇದೆ. ಅದೇನೆಂದರೆ ನಿಮಗೆ ತಾತ್ಕಾಲಿಕವಾಗಿ ಗುರುಬಲ ಸಿಗಲಿದೆ. ಹೌದು, ಈ ಅಕ್ಟೋಬರ್ ತಿಂಗಳ 18ನೇ ತಾರೀಕಿನಿಂದ 48 ದಿನಗಳ ಕಾಲ ನೀವು ಗುರುಬಲ ಹೊಂದುತ್ತೀರಿ. ಯಾಕೆಂದರೆ ಇದೇ ತಿಂಗಳು 18ನೇ ತಾರೀಕಿನಂದು ಗುರುಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಇಲ್ಲಿ ಗುರುಗ್ರಹ ಕೇವಲ 48 ದಿನಗಳ ಕಾಲ ಇದ್ದು ಮತ್ತೆ ಹಿಮ್ಮುಖವಾಗಿ ಮಿಥುನ ರಾಶಿಗೆ ಚಲಿಸಲಿದ್ದಾನೆ. ಇಷ್ಟು ದಿನ ಚತುರ್ಥ ಭಾವದಲ್ಲಿದ್ದ ಗುರುಗ್ರಹ 18 ರಿಂದ 48 ದಿನಗಳ ಕಾಲ ಪಂಚಮ ಸ್ಥಾನದಲ್ಲಿ ಬಲಿಷ್ಠನಾಗಿ ಗೋಚರಿಸುತ್ತಾನೆ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗಾಗಿ ಕೆಲವು ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರಬಹುದು. ಯಾಕೆಂದರೆ ಈಗಾಗಲೇ ಶನಿ 7.5ನಲ್ಲಿ ನಿಮಗೆ ಜನ್ಮ ಶನಿ ನಡೆಯುತ್ತಿದೆ. ನೀವು ಈಗಾಗಲೇ ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿದ್ದೀರಿ, ಮಾನಸಿಕವಾಗಿ ನೊಂದಿದ್ದೀರಿ. ಆದರೆ ಈ ತಾತ್ಕಾಲಿಕ ಗುರು ಬಲದ ಸಮಯದಲ್ಲಿ ವಿಳಂಬವಾದ ಕಾರ್ಯಗಳು, ಅಪೂರ್ಣವಾದ ಕೆಲಸಗಳು, ಬರಬೇಕಾದ ಬಾಕಿಗಳು ನಿಮ್ಮ ಕೈ ಸೇರುತ್ತವೆ. ಅಲ್ಲದೆ ಕಿರಿಕಿರಿ ಉಂಟುಮಾಡುವ ಆರೋಗ್ಯ ಸಮಸ್ಯೆಗಳು, ಮಕ್ಕಳ ಸಮಸ್ಯೆಗಳು, ವಿದ್ಯಾರ್ಥಿಗಳಿಗೆ ಆಗುವ ಕಿರಿಕಿರಿ ಇವೆಲ್ಲವೂ ಈ ಕ್ಷಣದಲ್ಲಿ ಕಡಿಮೆಯಾಗುತ್ತದೆ. ನಿಮ್ಮ 2ನೇ ಮನೆ ಅಧಿಪತಿ ಹಾಗೂ 9ನೇ ಮನೆ ಅಧಿಪತಿಯಾದ ಕುಜನು ಇದೇ ತಿಂಗಳ 27 ತಾರೀಕಿನವರೆಗೆ ಅಷ್ಟಮ ಮನೆಯಾದ ತುಲಾ ರಾಶಿಯಲ್ಲೇ ಸ್ಥಿತನಾಗಿರುತ್ತಾನೆ. ಹಾಗಾಗಿ ನಿಮಗೆ ಇದು ಅಷ್ಟೊಂದು ಪ್ರಯೋಜನಕಾರಿಯಲ್ಲ. ವಾಹನದ ವಿಚಾರಗಳಲ್ಲಿ ಖರ್ಚಾಗುವ ಲಕ್ಷಣಗಳಿವೆ. ಹಾಗೂ ಯಂತ್ರೋಪಕರಣಗಳು ಹಾಗೂ ಬಿಸಿಯಾದ ವಸ್ತುವಿನಿಂದ ದೂರವಿರಿ. ದಿನಾಂಕ 17 ರಂದು ಷಷ್ಠಾಧಿಪತಿಯಾದ ರವಿಯು ನಿಮ್ಮ ಅಷ್ಟಮ ಸ್ಥಾನವನ್ನು ಪ್ರವೇಶ ಮಾಡುತ್ತಾನೆ. ಈ ಸ್ಥಾನವು ರವಿಗೆ ದುರ್ಬಲವಾಗಿರುವುದರಿಂದ ನಿಮಗೆ ಇದರಿಂದ ಸಮಸ್ಯೆಗಳಿಲ್ಲ. ನಿಮ್ಮ ಶತ್ರುಗಳು ನಿಮಗೆ ಶರಣಾಗಬಹುದು. ಆದರೆ ನೀವು ಹಾಗೂ ನಿಮ್ಮ ತಂದೆಯ ಆರೋಗ್ಯ ವಿಚಾರದಲ್ಲಿ ಜಾಗರೂಕರಾಗಿರಬೇಕು. ಅಕ್ಟೋಬರ್ 9ನೇ ತಾರೀಕಿನಂದು ನಿಮ್ಮ 3ನೇ ಹಾಗೂ ಅಷ್ಟಮ ಸ್ಥಾನದ ಅಧಿಪತಿಯಾದ ಶುಕ್ರನು ಸಿಂಹ ರಾಶಿಯಿಂದ ನೇರವಾಗಿ ನಿಮ್ಮ 7ನೇ ಮನೆಯಾದ ಕನ್ಯಾ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಈ ಮನೆ ಶುಕ್ರನಿಗೆ ನೀಚ ಸ್ಥಾನವಾಗಿದೆ. ಹಾಗಾಗಿ ನಿಮಗೆ ಈ ತಿಂಗಳು ಶುಕ್ರನಿಂದ ಬಲ ಕಡಿಮೆ ಇರುತ್ತದೆ. ವಾಹನ ಚಾಲನೆಯಲ್ಲಿ ನಿಯಂತ್ರಣ ಅಗತ್ಯವಾಗಿದೆ. ಹಾಗೂ ನೀವು ವಿವಾಹಿತರಾದರೆ ನಿಮ್ಮ ನಡುವಿನ ಮನಸ್ತಾಪಗಳು ಮುಂದುವರೆಯಬಹುದು. ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಕಡಿಮೆಯಾಗಬಹುದು. ಸಂಗಾತಿಯ ಆರೋಗ್ಯ ವಿಚಾರದಲ್ಲಿ ಜಾಗೃತೆ ಬೇಕು. ಆದರೆ ಇಲ್ಲಿ ಬುಧ ಶುಕ್ರರ ಪರಿವರ್ತನಾ ಯೋಗದಿಂದ ನೀಚ ಫಲಗಳು ಕಡಿಮೆಯಾಗಿ ಕೊನೆಯಲ್ಲಿ ಶುಕ್ರನು ಉಚ್ಚ ಫಲವನ್ನೇ ನೀಡುತ್ತಾನೆ. ಹಾಗೂ ನಿಮಗೆ ತಾತ್ಕಾಲಿಕ ಗುರುಬಲ ಸಿಗುವುದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಅಕ್ಟೋಬರ್ 2ನೇ ತಾರೀಕಿನಂದು ನಿಮ್ಮ ಚತುರ್ಥ ಸ್ಥಾನ ಮತ್ತು ಸಪ್ತಮ ಸ್ಥಾನಕ್ಕೆ ಅಧಿಪತಿಯಾದ ಬುಧನು ಕನ್ಯಾ ರಾಶಿಯಿಂದ ನೇರವಾಗಿ ಅಷ್ಟಮ ಸ್ಥಾನದ ಮನೆಯಾದ ತುಲಾ ರಾಶಿಗೆ ಪ್ರವೇಶಿಸುತ್ತಾನೆ. ಇಲ್ಲಿ ದಂಪತಿಗಳ ಮನಸ್ತಾಪವನ್ನು ಸ್ಪಷ್ಟವಾಗಿ ನೋಡಬಹುದು. ಆದಷ್ಟು ದಂಪತಿಗಳು ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಆದರೆ ಬುಧನು ಶುಕ್ರನ ಮನೆ ಹಾಗೂ ಶುಕ್ರನು ಬುಧನ ಮನೆ ಸೇರುವುದರಿಂದ ಹಾಗೂ ಇಬ್ಬರು ಪರಸ್ಪರ ಮಿತ್ರರಾಗಿರುವುದರಿಂದ 9ನೇ ದಿನಾಂಕದ ನಂತರ ಇಲ್ಲಿ ಪರಿವರ್ತನಾ ಯೋಗವಿದೆ. ಹಾಗಾಗಿ ಬುಧ ಶುಕ್ರರು ಉತ್ತಮ ಫಲವನ್ನೇ ಕೊಡುವ ಲಕ್ಷಣವಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ಈ ತಿಂಗಳಲ್ಲಿ ನೀವು ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಹಾಗೂ ದಾಂಪತ್ಯ ವಿಚಾರದಲ್ಲಿ ಹಾಗೂ ಹಣಕಾಸಿನ ವಿಚಾರದಲ್ಲಿ ಜಾಗೃತೆ ವಹಿಸಬೇಕು. ಅಲ್ಲದೆ ನಿಮಗೆ ಗುರುಬಲ ಸಿಗುವುದರಿಂದ ಆಗುವಂತ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ನೀವು ಈ ಸಂದರ್ಭದಲ್ಲಿ ಶನೈಶ್ಚರ ದೇವರನ್ನು ಆರಾಧಿಸುವುದರಿಂದ ಜೀವನದಲ್ಲಿ ಇನ್ನಷ್ಟು ಶುಭವನ್ನು ನೋಡಬಹುದು.